Hello students, the chapter 12 electricity and circuit. The topic is 12.5 electric conductors and insulators. What is conductors and what is insulators? The currents, the materials which allow the electric current to pass through them is called as conductors. Is example for conductors is which metals? Copper, platinum, graphite, aluminium is an example for lemon juice is an example for conductors. And what is insulators? The materials which does not allow the electric current to pass through them is called as insulators. Is example rubber, plastic, glass is an example for insulators. ಇಲ್ಲಿ ಕಂಡಕ್ಟರ್ಸ್ ಅಂದರೆ ಈ ಒಂದು ಮೆಟೀರಿಯಲ್ಸ್ನ ಯೂಸ್ ಮಾಡಿಕೊಂಡು ಎಕ್ಸಾಂಪಲ್ ಫಾರ್ ಕಾಪರ್, ಈ ಕಾಪರ್ ಮೆಟೀರಿಯಲ್ಸ್ನ ಯೂಸ್ ಮಾಡಿಕೊಂಡು ನಾವು ಎಲೆಕ್ಟ್ರಿಸಿಟಿನ ಪಾಸ್ ಮಾಡೋದು, ಕರೆಂಟ್ನ ಪಾಸ್ ಮಾಡೋದು, ಇದನ್ನು ನಾವು ಕಂಡಕ್ಟರ್ಸ್ ಅಂತ ಹೇಳ್ತೀವಿ. ದೆನ್ ಇನ್ಸುಲೇಟರ್ಸ್ ಅಂದರೆ ಈ ಪ್ಲಾಸ್ಟಿಕ್ಕು, ಗ್ಲಾಸ್, ರಬ್ಬರ್ ಈ ಒಂದು ಮೆಟೀರಿಯಲ್ಸ್ನ ಯೂಸ್ ಮಾಡಿಕೊಂಡು ನಾವು ಕರೆಂಟ್ನ ಪಾಸ್ ಮಾಡೋಕ್ಕಾಗಲ್ಲ ಅಂಥ ಒಂದು ಮೆಟೀರಿಯಲ್ಸ್ನ ಆಬ್ಜೆಕ್ಟ್ಸ್ನ ನಾವು ಇನ್ಸುಲೇಟರ್ಸ್ ಅಂತ ಹೇಳ್ತೀವಿ. ಇನ್ನು ನೋಡಿರೋಂಥ ಇಲ್ಲೆಲ್ಲ ಆ್ಯಕ್ಟಿವಿಟೀಸಲ್ಲೂ ನೀವು ಮೆಟಲ್ಸ್ನ ಯೂಸ್ ಮಾಡಿದ್ದೀರ, ಮೆಟಲ್ಸ್ ವೈರ್ನ ಯೂಸ್ ಮಾಡಿದ್ದೀರ ಸರ್ಕ್ಯೂಟ್ ಮಾಡೋಕ್ಕೆ. ದೆನ್ ಆ ಒಂದು ರೀಪ್ಲೇಸಲ್ಲಿ ಸಪೋಸ್ ನಾವೊಂದು ಕಾಟನ್ ಥ್ರೆಡ್ ಯೂಸ್ ಮಾಡಿದರೆ, ಇನ್ಸ್ಟೆಂಟ್ ಮೆಟಲ್ ರೀಪ್ಲೇಸಲ್ಲಿ ಕಾಟನ್ ಥ್ರೆಡ್ ಯೂಸ್ ಮಾಡಿದರೆ, ದೆನ್ ಎಕ್ಸಾಂಪಲ್ ಫಾರ್ ಬಲ್ಪಿಗೆ ಆಗಿರಲಿ ಲೈಟ್ಸ್ ಆನ್ ಆಗೋಕ್ಕೆ ಆ ಒಂದು ಸರ್ಕ್ಯೂಟ್ಸ್ಗೆ ನಾವು ಕಾಟನ್ ಥ್ರೆಡ್ ಯೂಸ್ ಮಾಡ್ಬೋದಾ ಅಂತ ಅಂದ್ಬಿಟ್ಟು ಕ್ವಶನ್ ಮಾರ್ಕ್ ಹಾಕಿದ್ದಾರೆ. ನೋ. ಆ್ಯಂಡ್ ವಾಟ್ ಮೆಟೀರಿಯಲ್ಸ್ ಈಸ್ ಯೂಸ್ ಟು ಎಲೆಕ್ಟ್ರಿಕ್ ಕರೆಂಟ್, ಆದರೆ ಎಲೆಕ್ಟ್ರಿಕ್ ಕರೆಂಟ್ಸಲ್ಲಿ ಯಾವ ಒಂದು ಮೆಟೀರಿಯಲ್ಸ್ನ ಯೂಸ್ ಮಾಡ್ಬೋದು ಕರೆಂಟ್ನ ಪಾಸ್ ಮಾಡೋಕ್ಕೆ ಹೊರಗಡೆ ಅಂತ ಕ್ವಶನ್ ಮಾರ್ಕ್ ಹಾಕಿದ್ದಾರೆ. ಇನ್ ಆ್ಯಕ್ಟಿವಿಟಿ 5ಅಲ್ಲಿ ಯಾವ ಒಂದು ಮೆಟೀರಿಯಲ್ಸ್ನ ಯೂಸ್ ಮಾಡಿಕೊಂಡು ನಾವು ಕರೆಂಟ್ನ ಹೊರಗಡೆ ತೆಗಿಬೋದು. ಡಿಸ್ಕನೆಕ್ಟ್ ದ ಸ್ವಿಚ್ ಫ್ರಮ್ ಎಲೆಕ್ಟ್ರಿಕ್ ಸರ್ಕ್ಯೂಟ್ಸ್. ನಾವಿಲ್ಲಿ ಎಲೆಕ್ಟ್ರಿಕ್ ಸರ್ಕ್ಯೂಟ್ಸ್ ಮಾಡಬೇಕಾದ್ರೆ ಇಲ್ಲಿ ಸ್ವಿಚ್ಚನ್ನು ನಾವು ಸ್ವಿಚ್ ಯೂಸ್ ಮಾಡಿರ್ತೀರ, ಅದನ್ನು ಡಿಸ್ಕನೆಕ್ಟ್ ಮಾಡಿದ್ದಾರೆ, ಹೊರಗಡೆ ತೆಗೆದಿದ್ದಾರೆ. ದೆನ್ ಆ್ಯಕ್ಟಿವಿಟಿ 4ಅಲ್ಲಿ ನೋಡ್ತಾ ಹೋದ್ರಿ ನೀವು, ಇಟ್ಸ್ ಲುಕ್ ಅಟ್ ದಿಸ್. ಇಲ್ಲಿ ಆ್ಯಕ್ಟಿವಿಟಿ 4ಅಲ್ಲಿ ನೋಡ್ತಾ ಹೋದ್ರಿ, ಇಲ್ಲಿ ನಾವು ಸ್ವಿಚ್ನ ಯೂಸ್ ಮಾಡಿಲ್ಲ, ಡಿಸ್ಕನೆಕ್ಟ್ ಮಾಡಿದ್ದಾರೆ. ವಿ ಕ್ಯುಡ್ ಲೀವ್ 2 ಫ್ರೀ ಎಂಡ್ಸ್ ಆಫ್ ವೈರ್ಸ್. ಈ ಎರಡು ಕಡೆ ಫ್ರೀಯಾಗಿ ವೈರ್ಸ್ನ ಯೂಸ್ ಮಾಡಿದ್ದಾರೆ, ಒಂದು ಪಾಸಿಟಿವಲ್ಲಿ ಒಂದು ನೆಗೆಟಿವಲ್ಲಿ. ದೆನ್ ಕ್ಲೋಸ್ ಟಚ್ ಟು ಈಚ್ ಅದರ್, ಎರಡಕ್ಕೂ ಕ್ಲೋಸ್ ಮಾಡಿದ್ದಾರೆ, ಹಾಗಾದರೆ ಆ ಒಂದು ಬಲ್ಬ್ಸು ಇಲ್ಲಿ ಲೈಟ್ಸ್ ಆನ್ ಆಗಿದೆ. ದೆನ್ ಅರೇಂಜ್ಮೆಂಟ್ಸ್ ವೆದರ್ ಮೆಟೀರಿಯಲ್ಸ್ ಇಸ್ ಕರೆಂಟ್ ಟು ಪಾಸ್ ಥ್ರೂ. ಯಾವ ಮೆಟೀರಿಯಲ್ಸ್ ಅಂತಂದರೆ ಇಲ್ಲಿ ಟೆಸ್ಟ್ ಮಾಡಿದ್ದಾರೆ ನೋಡಿ, ಕಾಂಟ್ಯಾಕ್ಟ್ ವಿತ್ ಕೀನ ಯೂಸ್ ಮಾಡ್ಕೊಂಡ್ಬಿಟ್ಟು. ದೆನ್ ಪಾಸಿಟಿವ್, ನೆಗೆಟಿವ್. ಪಾಸಿಟಿವ್ ಕಡೆ ಒಂದು ಎಂಡಲ್ಲಿ ಕೀ ಯೂಸ್ ಮಾಡಿದ್ದಾರೆ, ನೆಗೆಟಿವ್ ಕಡೆ ಒಂದು ಎಂಡಲ್ಲಿ ಬಲ್ಬ್ ವಿತ್ ಕೀ ಯೂಸ್ ಮಾಡಿದ್ದಾರೆ. ಓಕೆ, ಇದನ್ನು ನಾವು ಈ ಒಂದು ಮೆಟಲ್ಸ್, ಒಂದು ಕೀ ಅನ್ನೋ ಒಂದು ಮೆಟಲ್ಸ್ನ ಯೂಸ್ ಮಾಡ್ಕೊಂಡ್ಬಿಟ್ಟು, ಸಿಲ್ವರ್ ಈ ಮೆಟಲ್ಸ್ನ ಯೂಸ್ ಮಾಡ್ಕೊಂಡ್ಬಿಟ್ಟು ಇಲ್ಲಿ ಲೈಟ್ಸ್ನ ಆನ್ ಮಾಡಿದ್ದಾರೆ. ಇದನ್ನು ನಾವು ಗುಡ್ ಕಂಡಕ್ಟರ್ಸ್ ಆಫ್ ಮೆಟಲ್ಸ್ ಅಂತ ಹೇಳ್ತೀವಿ. ಹಾಗಾದರೆ ಇಲ್ಲಿ ನೋಡಿ, ಇಲ್ಲಿ ಈ ಒಂದು ರೀಪ್ಲೇಸಲ್ಲಿ ಕೀ ಹಾಕಿದ್ದಾರೆ. ಹಾಗಾದರೆ ಯಾವ ಟೆಸ್ಟ್ ಮಾಡಿದ್ದಾರೆ ಅಂದರೆ ಫಸ್ಟು ಬಲ್ಬ್ನ ಗ್ಲೋ ಆಗೋಕ್ಕೆ ಇಲ್ಲಿ ಈ ಒಂದು ಮೆಟಲ್ಸ್ನ ಯೂಸ್ ಮಾಡ್ಕೊಂಡ್ಬಿಟ್ಟು, ಕಾಂಟ್ಯಾಕ್ಟ್ ವಿತ್ ಕೀನ ಯೂಸ್ ಮಾಡ್ಕೊಂಡ್ಬಿಟ್ಟು ಇಲ್ಲಿ ಲೈಟ್ಸ್ ಆನ್ ಮಾಡಿದೆ. ಇದನ್ನು ನಾವು ಕಂಡಕ್ಟರ್ಸ್ ಅಂತಲೇ ಹೇಳ್ತೀವಿ. ಇಟ್ ಈಸ್ ಎನ್ ಮೆಟಲ್ ಅಲ್ವಾ ಇದನ್ನು ಕಂಡಕ್ಟರ್ಸ್ ಅಂತ ಹೇಳ್ತೀವಿ. ಆ್ಯಂಡ್ ಆಲ್ಸೋ ಈಸ್ ಎ ಗುಡ್ ಕಂಡಕ್ಟರ್ಸ್ ಆಫ್ ಎಲೆಕ್ಟ್ರಿಸಿಟಿ, ಗುಡ್ ಕಂಡಕ್ಟರ್ಸ್ ಆಫ್ ಮೆಟಲ್ಸ್. ಅದೇ ರೀತಿ ಸ್ಯಾಂಪಲ್ಸ್, ಕಲೆಕ್ಟ್ ದಿ ಸ್ಯಾಂಪಲ್ಸ್, ಡಿಫ್ರೆಂಟ್ ಟೈಪ್ಸ್ ಆಫ್ ಮೆಟೀರಿಯಲ್ಸ್. ಇದೇ ರೀತಿ ಎಲ್ಲ ಒಂದು ಮೆಟೀರಿಯಲ್ಸ್ನ ಕಲೆಕ್ಟ್ ಮಾಡ್ಕೊಂಡ್ಬಿಟ್ಟು ಸ್ಯಾಂಪಲಲ್ಲಿ ಆ ಒಂದು ರೀಪ್ಲೇಸಲ್ಲಿ ಕಾಯಿನ್ಸು, ಕಾರ್ಕು, ರಬ್ಬರು, ಗ್ಲಾಸು, ಕೀ, ಪಿನ್ಸು, ಪ್ಲಾಸ್ಟಿಕ್ ಸ್ಕೇಲು, ವುಡನ್ ಬ್ಲಾಕು, ಅಲ್ಯೂಮಿನಿಯಂ ಫೋಲು, ಕ್ಯಾಂಡಲ್ಲು, ಸೀವಿಂಗ್ ನೀಡಲ್ಲು, ಥರ್ಮಾಕೋಲು, ಪೇಪರು, ಪೆನ್ಸಿಲ್ ಆ್ಯಂಡ್ ಲೆಡ್, ಈ ರೀತಿ ಇರುವಂಥ ಎಲ್ಲ ಒಂದು ಮೆಟೀರಿಯಲ್ಸ್ನ ಯೂಸ್ ಮಾಡಿಕೊಂಡು 1 by 1 ಆ ಒಂದು ಟೆಸ್ಟ್ ಮಾಡ್ತಾ ಹೋಗಿ ಆ ಕೀ ರೀಪ್ಲೇಸಲ್ಲಿ ಇಲ್ಲಿರುವಂಥ ಎಲ್ಲ ಆಬ್ಜೆಕ್ಟ್ಸ್ನ ಯೂಸ್ ಮಾಡಿಕೊಂಡು ನೀವು ಟೆಸ್ಟ್ ಮಾಡ್ದಂಗೆಲ್ಲ ಆ 2 ಎಂಡ್ಸಿಗೆ ಕಾಂಟ್ಯಾಕ್ಟ್ ಮಾಡ್ದಂಗೆಲ್ಲ ಸ್ಯಾಂಪಲ್ಸ್ ಆಗಿ ಯಾವ ಒಂದು ಮೆಟಲ್ಸಿಗೆ ನಾವು ಅಲ್ಲಿ ಲೈಟ್ಸ್ ಅನ್ನೋದು ಗ್ಲೋ ಆಗುತ್ತೆ, ಯಾವ ಒಂದು ಮೆಟಲ್ಸ್ಗೆ ಲೈಟ್ಸು ಗ್ಲೋ ಆಗೋಲ್ಲ ಅನ್ನೋದು ನೀವಿಲ್ಲಿ ನೋಟಿಸ್ ಮಾಡ್ತಾ ಹೋಗ್ಬೋದು. ದೆನ್ 2 ವೈರ್ಸ್ ಇಸ್ ಡೋಂಟ್ ಟಚ್ ಇನ್ ವೈಲ್ ಡೂಯಿಂಗ್ ಸೊ ದ ಬಲ್ಬ್ ಈಸ್ ಗ್ಲೋ ಇನ್ ಕೇಸ್. ಯಾವೊಂದು ಪಾಸಿಟಿವಲ್ಲಿ ನೆಗೆಟಿವಲ್ಲಿ ಕನೆಕ್ಟ್ ಮಾಡಿರ್ತೀರಲ್ಲ ಈ ಒಂದು ಮೆಟೀರಿಯಲ್ಸ್ನ, ಯಾವೊಂದು ಮೆಟೀರಿಯಲ್ಸಲ್ಲಿ ಲೈಟ್ಸ್ ಗ್ಲೋ ಆಗುತ್ತೆ ಅನ್ನೋದು ನೋಡ್ತಾ ಹೋಗ್ಬೋದು. ಇನ್ ಮೇಕ್ ಎ ಟೇಬಲ್ ಆ್ಯಂಡ್ ನೋಟಿಫೈ ಸಿಮಿಲರ್ 12.1 ಆ್ಯಂಡ್ ರೆಕಾರ್ಡ್ ಇನ್ ಯುವರ್ ಅಬ್ಸರ್ವೇಷನ್. ಎಸ್, ಇಲ್ಲಿ ನೋಡಿ ಅಬ್ಸರ್ವ್ ಮಾಡ್ತಾ ಹೋಗಿ ಟೇಬಲ್ 12.1ಅಲ್ಲಿ ಇಲ್ಲಿ ಕಂಡಕ್ಟರ್ಸು ಆ್ಯಂಡ್ ಇನ್ಸುಲೇಟರ್ಸು, ಕೆಲವು ಕಂಡಕ್ಟರ್ಸ್ ಇದೆ ಆಬ್ಜೆಕ್ಟು, ಕೆಲವು ಇನ್ಸುಲೇಟರ್ಸ್ ಆಬ್ಜೆಕ್ಟ್ ಇದೆ. ದೆನ್ ಯಾವ ಮೆಟೀರಿಯಲ್ಸ್ ಅಂತಲೂ ಕೊಟ್ಟಿದ್ದಾರೆ, ಅದು ಬಲ್ಬ್ ಗ್ಲೋ ಆಗುತ್ತೋ ಎಸ್ ಆರ್ ನೋ. ಫಸ್ಟ್ ಕೀ ಈಸ್ ಆ್ಯನ್ ಒನ್ ಮೆಟಲ್, ಎಸ್. ಬಲ್ಬ್ ಈಸ್ ಗ್ಲೋ, ಎಸ್. ಕೀನ ಯೂಸ್ ಮಾಡಿಕೊಂಡು ಅದೊಂದು ಮೆಟಲು, ಬಲ್ಬ್ನ ಆನ್ ಮಾಡ್ಬೋದು. ನೆಕ್ಸ್ಟ್ ಎರೇಸರ್ ಈಸ್ ಎ ರಬ್ಬರ್, materials is rubber, is does not glow.
ನೋ. ನೆಕ್ಸ್ಟ್ ಸ್ಕೇಲ್. ಯಾವ ಸ್ಕೇಲ್? ಇಟ್ ಈಸ್ ಎ ಪ್ಲಾಸ್ಟಿಕ್ ಸ್ಕೇಲ್. ಮೆಟೀರಿಯಲ್ ಇಸ್ ಪ್ಲಾಸ್ಟಿಕ್ ಇರುತ್ತೆ. ಆ ಒಂದು ಸ್ಕೇಲ್ನ ಯೂಸ್ ಮಾಡ್ಕೊಂಡು ನಾವು ಬಲ್ಬ್ಸ್ನ ಗ್ಲೋ ಮಾಡೋಕ್ಕಾಗಲ್ಲ. ಆನ್ಸರ್ ಇಸ್ ನೋ. ನೆಕ್ಸ್ಟ್ ಮ್ಯಾಚ್ ಸ್ಟಿಕ್. ಮ್ಯಾಚ್ ಸ್ಟಿಕ್ ಮೀನ್ಸ್ ಅದು ವುಡ್, ಅದರಿಂದನೂ ನಾವು ಬಲ್ಬ್ನ ಗ್ಲೋ ಮಾಡ್ಬೋದಾ? ಆನ್ಸರ್ ಇಸ್ ನೋ. ನೆಕ್ಸ್ಟ್ ಗ್ಲಾಸ್ ಬ್ಯಾಂಗಲ್ಸ್. ಗಾಜಿನ ಬಳೆ ಈಸ್ ಗ್ಲಾಸ್, ಮೆಟೀರಿಯಲ್ ಈಸ್ ಗ್ಲಾಸ್. ಈ ಒಂದು ಗ್ಲಾಸ್ನ ಯೂಸ್ ಮಾಡ್ಕೊಂಡು ಅಂದರೆ ಇದು ಎಕ್ಸಾಂಪಲ್ ಫಾರ್ ಇನ್ಸುಲೇಟರ್ಸ್, ಹಾಗಾಗಿ ಈಸ್ ನೋ. ದೆನ್ ಐರನ್ ನೇಲ್ ಈಸ್ ಮೆಟಲ್, ಈಸ್ ಎಕ್ಸಾಂಪಲ್ ಫಾರ್ ಕಂಡಕ್ಟರ್ಸ್. ಆನ್ಸರ್ ಇಸ್ ಎಸ್. Yes. What do you find? The bulb does not glow, free ends in the wire in contact with materials have tested. ಈ ರೀತಿ ಯಾಕೆ ಆ ಒಂದು ಲೈಟ್ಸ್ಗಳು ಗ್ಲೋ ಆಗಲಿಲ್ಲ? ಆ ವೈರ್ಸ್ಗೆ ಅಲ್ಲಿ ಕನೆಕ್ಟ್ ಮಾಡಿರೋಂತಹ ಎಲ್ಲ ಒಂದು ಮೆಟೀರಿಯಲ್ಸಿಂದ ಟೆಸ್ಟ್ ಮಾಡ್ತಾ ಹೋದ್ವಿ. ದಿಸ್ ಮೀನ್ಸ್ ದಿ ಮೆಟೀರಿಯಲ್ಸ್ ಡಸ್ ನಾಟ್ ಅಲೋ ದ ಎಲೆಕ್ಟ್ರಿಕ್ ಕರೆಂಟ್ ಟು ಪಾಸ್ ಥ್ರೂ ದೆಮ್. ಏನಿದರ ಅರ್ಥ ಅಂದರೆ ಆ ಒಂದು ಮೆಟೀರಿಯಲ್ಸಿನ ಮೂಲಕ ಎಲೆಕ್ಟ್ರಿಕ್ ಕರೆಂಟ್, ಲೈಟ್ ಅನ್ನೋದು ಪಾಸ್ ಆಗಲಿಲ್ಲ. Then other end some materials is electric current to pass through them which is indicated to glowing the bulb. ಇಲ್ಲಿ ನೀವು ಯೂಸ್ ಮಾಡಿರೋಂಥ ಒಂದು ಟೇಬಲ್ ಮೇಲೆ ಒಂದು ಕಡೆ ಮೆಟೀರಿಯಲ್ಸು ಅಲೋ ಆಗಲಿಲ್ಲ, ಕರೆಂಟ್ ಅಲೋ ಆಗಲಿಲ್ಲ, ಪಾಸ್ ಆಗಲಿಲ್ಲ. ಇನ್ನೊಂದು ಕಡೆ ಕರೆಂಟು ಪಾಸ್ ಆಯಿತು, ಇದು ಗ್ಲೋ ಆಯಿತು. ಬಲ್ಬ್ ಏನು ಇಂಡಿಕೇಟ್ ಮಾಡ್ತು? ಗ್ಲೋ ಆಯಿತು. ಈಸ್ ಎಕ್ಸಾಂಪಲ್ ಫಾರ್ ಕಂಡಕ್ಟರ್ಸು ಆ್ಯಂಡ್ ಇನ್ಸುಲೇಟರ್ಸು. These materials which allow the electric current to pass through is called as conductors of electricity. ಒಂದು ಮೆಟೀರಿಯಲ್ಸಿನ ಮೂಲಕ ಕರೆಂಟ್ನ ಪಾಸ್ ಮಾಡ್ಬೋದು, ಅಂಥ ಒಂದು ಮೆಟೀರಿಯಲ್ಸ್ನ ನಾವು ಕಂಡಕ್ಟರ್ಸ್ ಅಂತ ಹೇಳ್ತೀವಿ. ಇಟ್ ಈಸ್ ಎ ಗುಡ್ ಕಂಡಕ್ಟರ್ಸ್ ಆಫ್ ಎಲೆಕ್ಟ್ರಿಸಿಟಿ ಅಂತ ಹೇಳ್ತೀವಿ. ದೆನ್ ಇನ್ಸುಲೇಟರ್ಸ್ ಈಸ್ ಡು ನಾಟ್ ಅಲೋ ದ ಎಲೆಕ್ಟ್ರಿಕ್ ಕರೆಂಟ್ ಅನ್ನೋದು ಪಾಸ್ ಆಗೋದಿಲ್ಲ ಅಂಥ ಒಂದು ಮೆಟೀರಿಯಲ್ಸ್ನ ನಾವು ಇಟ್ ಈಸ್ ಎ ಇನ್ಸುಲೇಟರ್ಸ್ ಅಂತ ಹೇಳ್ತಾ ಹೋಗ್ತೀವಿ. ದೆನ್ ವಿತ್ ದಿ ಹೆಲ್ಪ್ ಆಫ್ ಟೇಬಲ್ 12.1 ನಮಗಿಲ್ಲಿ ಈ ಒಂದು ಟೇಬಲ್ 12.1ಅಲ್ಲಿ ನೋಡ್ತಾ ಬಂದ್ರಿ. ನೆಕ್ಸ್ಟ್ ದ ಮೆಟೀರಿಯಲ್ಸ್ ಆಫ್ ಕಂಡಕ್ಟರ್ಸ್ ಆಫ್ ಎಲೆಕ್ಟ್ರಿಸಿಟಿ ಆ್ಯಂಡ್ ವಿಚ್ ಆರ್ ಇನ್ಸುಲೇಟರ್ಸ್. ಇಲ್ಲಿ ಕೊಟ್ಟಿರೋಂಥ ಒಂದು ಕಂಡಕ್ಟರ್ಸ್ ಯಾವುದು, ದೆನ್ ಇನ್ಸುಲೇಟರ್ಸ್ ಅನ್ನೋದು ಬರಿತಾ ಹೋಗ್ಬೋದು. ಈಸ್ ಎಕ್ಸಾಂಪಲ್ ಫಾರ್ ಕಂಡಕ್ಟರ್ಸ್ ಈಸ್ ಕಾಪರ್, ಅಲ್ಯೂಮಿನಿಯಂ, ಸಿಲ್ವರ್, ಪ್ಲಾಟಿನಮ್, ಗ್ರಾಫೈಟ್, lead is an example for conductors. Insulators is diamond, rubber, glass. Lemon juice is also example for conductors, is called as insulators. Conclude. The materials of the conductors which are insulators recall the objects, ಮತ್ತೆ ಇದನ್ನ ಆಬ್ಜೆಕ್ಟ್ಸ್ನ ರಿಕಾಲ್ ಮಾಡ್ತಾ ಹೋಗಿ. ದೆನ್ ಹ್ಯಾವಿಂಗ್ ಲಸ್ಟರ್ಸ್. ಇಲ್ಲಿರುವಂಥ ಒಂದು ಮೆಟೀರಿಯಲ್ಸು ಲಸ್ಟರ್ಸ್ ಆಗುತ್ತಾ, ಒಂದು ಲಸ್ಟರ್ಸ್ ಅನ್ನೋ ಒಂದು ಗ್ರೂಪಿಗೆ ಸೇರುತ್ತಾ. ಇನ್ನು ಚಾಪ್ಟರ್ 4ಅಲ್ಲಿ ನೋಡಿದ್ರಿ. ಲಸ್ಟರ್ಸ್ ಮೀನ್ಸ್ ಹೊಳೆಯೋದು. ಆ ಒಂದು ಗ್ರೂಪಿಗೆ ಸೇರಿರುವಂಥ ಒಂದು ಆಬ್ಜೆಕ್ಟ್ಸ್ ಇದೆ, ಅದನ್ನು ನೀವು ಚಾಪ್ಟರ್ 4ಅಲ್ಲಿ ನಾವು ಡಿಸ್ಕಸ್ ಮಾಡ್ತಾ ಬಂದಿದ್ವಿ. ಆ ಒಂದು ಲಸ್ಟರ್ಸ್ ಆಗೋದು, ಹೊಳೆಯುವಂತಹ ಒಂದು ಮೆಟೀರಿಯಲ್ಸು ಸಮೇತ ಕಂಡಕ್ಟರ್ಸ್ ಆಗಿರುತ್ತಾ. ದೆನ್ ಅಂಡರ್ಸ್ಟ್ಯಾಂಡಿಂಗ್ ದಿ ಕಾಪರ್ ಆಗಿರ್ಬೋದು, ಅಲ್ಯೂಮಿನಿಯಂ ಆ್ಯಂಡ್ ಅದರ್ ಮೆಟಲ್ಸ್ ಆರ್ ಯೂಸ್ಡ್ ಇನ್ ಮೇಕಿಂಗ್ ದ ವೈರ್ಸ್. ಇಲ್ಲಿ ಕೊಟ್ಟಿರೋಂತಹ ಒಂದು ಕಂಡಕ್ಟರ್ಸ್ ಮೆಟೀರಿಯಲ್ಸು ಅದು ಲಸ್ಟರ್ ಆಗುತ್ತಾ ಅಂತ ಅಂದ್ಬಿಟ್ಟು ಕ್ವಶನ್ ಮಾರ್ಕ್ ಹಾಕಿದ್ದಾರೆ. ದೆನ್ ರಿಕಾಲ್ ಆ್ಯಂಡ್ ಆ್ಯಕ್ಟಿವಿಟಿ 4. ನೀವು ಇಲ್ಲಿ ಎಲೆಕ್ಟ್ರಿಕ್ ಸರ್ಕ್ಯೂಟ್ಸಲ್ಲಿ ಒಂದು ಸ್ವಿಚ್ ಯೂಸ್ ಮಾಡಿದ್ವಿ. ವೆನ್ ಸ್ವಿಚ್ ಈಸ್ ಓಪನ್ ಪೊಸಿಷನ್ 2 ಡ್ರಾಯಿಂಗ್ ಪಿನ್ಸ್, ಇಲ್ಲಿ ಡ್ರಾಯಿಂಗ್ ಪಿನ್ಸ್ನ ಯೂಸ್ ಮಾಡಿಬಿಟ್ಟು ನಾವು ಸ್ವಿಚ್ ಆನ್ಗೂ ಆಫ್ಗೂ ಯೂಸ್ ಮಾಡಿದ್ವಿ. ನಾಟ್ ಕನೆಕ್ಟೆಡ್ ಟು ಈಚ್ ಅದರ್ ಟು ಥರ್ಮೋಕೋಲ್ ಶೀಟ್. ದ ಥರ್ಮೋಕೋಲ್ ವಿ ಹ್ಯಾವ್ ಫೌಂಡ್ ಇನ್ ಇನ್ಸುಲೇಟರ್ಸ್ ಈಸ್ ಏರ್ ಬಿಟ್ವೀನ್ ದ ಗ್ಯಾಪ್. ನೋಡ್ತಾ ಹೋಗಿ, ಇಲ್ಲಿ ನಾವು ಡ್ರಾಯಿಂಗ್ ಪಿನ್ಸ್ನ ಯೂಸ್ ಮಾಡಿದ್ದೀವಿ ನಾವು ಆನ್ ಆ್ಯಂಡ್ ಆಫ್ ಪೊಸಿಷನ್ಸ್ಗೆ. ಈ ಒಂದು ಸ್ವಿಚ್ಚು ಓಪನ್ ಪೊಸಿಷನಲ್ಲಿದೆ. ಈ ಒಂದು ಸೇಫ್ಟಿ ಪಿನ್ನ ಈ ಒಂದು ಡ್ರಾಯಿಂಗ್ ಪಿನ್ಸ್ಗೆ ಫಿಕ್ಸ್ ಮಾಡಿದರೆ ಇದು ಎನಿ ಟೈಮ್ ಆನ್ ಪೊಸಿಷನ್ ಆಗಿರುತ್ತೆ. ಆಫ್ ಪೊಸಿಷನ್ಸ್ ಅಂದರೆ ಈ ಒಂದು ಸೇಫ್ಟಿ ಪಿನ್ನ ನಾವು ಈ ಡ್ರಾಯಿಂಗ್ ಪಿನ್ಸ್ ಮೇಲೆ ಟಚ್ ಮಾಡಿದಾಗೆಲ್ಲ, ಆ ಪ್ಲೇಸಿಗೆ ಅದನ್ನು ಮೂವ್ ಮಾಡ್ದಂಗೆಲ್ಲ ಅಲ್ಲಿರೋಂಥ ಒಂದು ಲೈಟ್ಸು ಗ್ಲೋ ಆಗ್ತಾ ಹೋಗುತ್ತೆ. ನಾವಿಲ್ಲಿ ಡ್ರಾಯಿಂಗ್ ಪಿನ್ಸ್ನ ನಾವು ಒಂದು ಥರ್ಮೋಕೋಲಿಗೆ ಕನೆಕ್ಟ್ ಮಾಡಲಿಲ್ಲ ಅಂದರೆ ಲೈಟ್ಸ್ ಗ್ಲೋ ಆಗುತ್ತಾ. ದೆನ್ ಆ ಒಂದು ಥರ್ಮೋಕೋಲು ಇನ್ಸುಲೇಟರ್ಸ್ ಅಲ್ಲ ಅಂತ ಅಂದ್ಬಿಟ್ಟು ಕ್ವಶನ್ ಮಾರ್ಕ್ ಹಾಕಿದ್ದಾರೆ. ಎಸ್. ದೆನ್ ದ ಬಲ್ಬ್ ಡಸ್ ನಾಟ್, ಇಟ್ ಈಸ್ ಏರ್ ಬಿಟ್ವೀನ್ ದ ಗ್ಯಾಪ್. ಬಲ್ಬ್ ಡಸ್ ನಾಟ್ ಗ್ಲೋ, ಓನ್ಲಿ ಏರ್. ದ ಗ್ಯಾಪ್ ಇಸ್ ಬಿಟ್ವೀನ್ ಡ್ರಾಯಿಂಗ್ ಪಿನ್ಸ್. ಅಲ್ಲಿರುವಂತಹ ಒಂದು ಗ್ಯಾಪು ಅಂದರೆ ಆ ಡ್ರಾಯಿಂಗ್ ಪಿನ್ಸಲ್ಲಿರುವಂಥ ಒಂದು ಪಿನ್ಸ್ಗೂ ಇನ್ನೊಂದು ಪಿನ್ಸ್ಗೂ ಇಟ್ ಈಸ್ ಎ ಗ್ಯಾಪ್, ಇಟ್ ಈಸ್ ಏರ್. ದೆನ್
ಆ ಒಂದು ಪಿನ್ಸ್ನ ನಾವು ಸ್ವಿಚ್ ಅಂತ ಯೂಸ್ ಮಾಡಿದ್ದೀವಿ. ಈಸ್ ಮೀನ್ಸ್ ಇಟ್ ಈಸ್ ಏರ್ ಇಸ್ ಕಾಲ್ಡ್ ಎಸ್ ಇನ್ಸುಲೇಟರ್ಸ್. ಅದನ್ನು ಇನ್ಸುಲೇಟರ್ಸ್ ಆಗಿ ಯೂಸ್ ಮಾಡ್ತಾ ಹೋಗ್ತೀವಿ. ದೆನ್ ಕಂಡಕ್ಟರ್ಸ್ ಆ್ಯಂಡ್ ಇನ್ಸುಲೇಟರ್ಸ್ ಆರ್ ಈಕ್ವಲಿ ಇಂಪಾರ್ಟೆಂಟ್. ಇಲ್ಲಿ ಕಂಡಕ್ಟರ್ಸು ಅಷ್ಟು ಇಂಪಾರ್ಟೆಂಟ್ ಇದೆಯೋ ಇನ್ಸುಲೇಟರು ಅಷ್ಟು ಇಂಪಾರ್ಟೆಂಟ್ ಅಂತಲೇ ತೋರಿಸಿದ್ದಾರೆ. ನಾವು ಕಂಡಕ್ಟರ್ಸ್ ಓನ್ಲಿ ಲೈಟ್ ಮಾತ್ರ ಪಾಸ್ ಮಾಡ್ತಾ ಹೋಗ್ತೀವಿ, ಕರೆಂಟ್ ಪಾಸ್ ಮಾಡ್ತಾ ಹೋಗ್ತೀವಿ ಅಂತ ಹೇಳಿದ್ವಿ. ದೆನ್ ಇನ್ಸುಲೇಟರ್ಸು ಸಮೇತ ಅಷ್ಟೇ ಇಂಪಾರ್ಟೆಂಟ್ ಆಗಿರುತ್ತೆ. ಯಾಕೆಂದರೆ ಇಲ್ಲಿ ಥರ್ಮಾಕೋಲ್ ಇದೆ, ಅದನ್ನು ನಾವಿಲ್ಲಿ ಸರ್ಕ್ಯೂಟ್ಸ್ಗೆ ಯೂಸ್ ಮಾಡ್ತಾ ಹೋಗ್ತೀವಿ. ದೆನ್ ಸ್ವಿಚಸ್ ಆಗಿರ್ಬೋದು, ಎಲೆಕ್ಟ್ರಿಕ್ ಪ್ಲಗ್ಸ್ ಆಗಿರ್ಬೋದು, ಸಾಕೆಟ್ಸ್ ಆಗಿರ್ಬೋದು, ಈಸ್ ಮೇಡ್ ಅಪ್ ಆಫ್ ಕಂಡಕ್ಟರ್ಸ್ ಅದು. ದೆನ್ ಅದರ್ ಹ್ಯಾಂಡ್ ರಬ್ಬರು, ಪ್ಲಾಸ್ಟಿಕ್ ಯೂಸ್ಡ್ ಇನ್ ಕವರಿಂಗ್ ದ ಎಲೆಕ್ಟ್ರಿಕ್ ವೈರ್ಸ್. ಅದ್ರ ಜೊತೆ ಇನ್ಸುಲೇಟರ್ಸ್ ಆಗಿರುವಂತಹ ಒಂದು ಪ್ಲಾಸ್ಟಿಕ್ ಆಗಿರ್ಬೋದು, ಈ ಪ್ಲಾಸ್ಟಿಕ್ಕು ಇದೆಲ್ಲ ಇನ್ಸುಲೇಟರ್ಸಿಗೆ ಸೇರುತ್ತೆ. ಆದ್ರೂ ಅದು ಎಲೆಕ್ಟ್ರಿಕ್ ವೈರ್ಸ್ಗೆ ಕವರಿಂಗ್ ಆಗಿರುತ್ತೆ. ಓಕೆ, ವೈರ್ಸ್ಗಳಿಗೆ ಕವರಿಂಗ್ ಆಗಿರೋದು ಇಟ್ ಈಸ್ ಎ ಪ್ಲಾಸ್ಟಿಕ್ಕು. ಮತ್ತು ಪ್ಲಗ್ ಟಾಪ್ಸು, ಸ್ವಿಚಸ್ಸು ಆ್ಯಂಡ್ ಅದರ್ ಎಲೆಕ್ಟ್ರಿಕ್ ಏನಿದೆಯಲ್ಲ, ಎಲೆಕ್ಟ್ರಿಕಲ್ ಅಪ್ಲಯನ್ಸಸ್, ಎಲೆಕ್ಟ್ರಿಕ್ ಐಟಮ್ಸ್ ಏನಿದೆಯೋ, ದೆನ್ ವಿಚ್ ಪೀಪಲ್ಸ್ ಈಸ್ ಮೈಟ್ ಟು ಟಚ್. ಆ ಒಂದು ಎಲ್ಲ ಒಂದು ಇನ್ಸುಲೇಟರ್ಸು ಸಮೇತ ಇಲ್ಲಿ ನಾವು ಕಂಡಕ್ಟರ್ಸ್ ಮೆಟೀರಿಯಲ್ಸ್ಗಲ್ಲಿ ಯೂಸ್ ಮಾಡಿರ್ತೀವಿ. ಇಲ್ಲಿ ನೋಟ್ ಕೊಟ್ಟಿದ್ದಾರೆ ನೋಡಿ ಕ್ವಾಶನ್ಸ್. ಯುವರ್ ಬಾಡಿ ಈಸ್ ಎ ಕಂಡಕ್ಟರ್ಸ್ ಆಫ್ ಎಲೆಕ್ಟ್ರಿಸಿಟಿ. ನಿಮ್ಮ ಬಾಡಿ ಇಟ್ ಈಸ್ ಎ ಕಂಡಕ್ಟರ್ಸ್ ಆಫ್ ಎಲೆಕ್ಟ್ರಿಸಿಟಿ. ದೇರ್ಫೋರ್ ಅದನ್ನು ಕೇರ್ಫುಲ್ಲಾಗಿ ನಾವು ಹ್ಯಾಂಡಲ್ ಮಾಡ್ತಾ ಹೋಗ್ಬೇಕು. ಅದನ್ನು ಎಲೆಕ್ಟ್ರಿಕಲ್ ಅಪ್ಲಯನ್ಸಸ್, ಎಲೆಕ್ಟ್ರಿಕಲ್ ಮೀನ್ಸ್ ಇಟ್ ಈಸ್ ಎನ್ ಎಲೆಕ್ಟ್ರಿಕ್ ಐಟಮ್ಸ್ಗಳು. ಲುಕ್ ಅಟ್ ದಿ ಸಮ್ಮರಿ. ಎಲೆಕ್ಟ್ರಿಕ್ ಸೆಲ್ ಈಸ್ ಎ ಸೋರ್ಸ್ ಆಫ್ ಎಲೆಕ್ಟ್ರಿಸಿಟಿ. ಎಲೆಕ್ಟ್ರಿಕ್ ಸೆಲ್ಲಿಂದ ಒಂದು ಎಲೆಕ್ಟ್ರಿಸಿಟಿನ ನಾವು ಪ್ರೊಡ್ಯೂಸ್ ಮಾಡ್ತಾ ಹೋಗ್ಬೋದು. ಇಟ್ ಈಸ್ ಎ ಸೋರ್ಸ್. ಆ್ಯಂಡ್ ಎಲೆಕ್ಟ್ರಿಕ್ ಸೆಲ್ ಹ್ಯಾಸ್ 2 ಟರ್ಮಿನಲ್ಸ್. ಒನ್ ಈಸ್ ಕಾಲ್ಡ್ ಪಾಸಿಟಿವ್, another one is called negative. Then another name is cathode and anode. An electric bulb has a filament. Electric bulb ಅಲ್ಲಿ ನಾವು ಫಿಲಮೆಂಟ್ ಪಾರ್ಟ್ ನೋಡ್ತಾ ಹೋಗ್ತೀವಿ. ಈಸ್ ಕನೆಕ್ಟೆಡ್ ಟು ಟರ್ಮಿನಲ್ಸಿಗೆ ಕನೆಕ್ಟ್ ಆಗಿರುತ್ತೆ. ದೆನ್ ಎಲೆಕ್ಟ್ರಿಕ್ ಬಲ್ಬ್ ಈಸ್ ಗ್ಲೋಸ್ ಆ್ಯಂಡ್ ಎಲೆಕ್ಟ್ರಿಕ್ ಲೈಟ್ ಪಾಸ್ ಥ್ರೂ ಇಟ್. ಓಕೆ, ಎಲೆಕ್ಟ್ರಿಕ್ ಬಲ್ಬ್ ಗ್ಲೋ ಆಗೋಕ್ಕೆ ಎಲೆಕ್ಟ್ರಿಕ್ ಕರೆಂಟೇ ಪಾಸ್ ಮಾಡುತ್ತೆ. ದೆನ್ ಇನ್ ಕ್ಲೋಸರ್ ದ ಎಲೆಕ್ಟ್ರಿಕ್ ಸರ್ಕ್ಯೂಟ್ ಈಸ್ ಪಾಸಸ್ ಥ್ರೂ ಒನ್ ಟರ್ಮಿನಲ್ಸ್ ಆಫ್ ದಿ ಎಲೆಕ್ಟ್ರಿಕ್ ಸೆಲ್ ಆಫ್ ಅದರ್ ಟರ್ಮಿನಲ್ಸ್. Then switch is a simple device. Switch ಅನ್ನೋದು it is a device and is used to either break. ನಾವು ಕರೆಂಟ್ಸ್ನ ಬ್ರೇಕ್ ಮಾಡೋಕ್ಕೆ, ಆನ್ ಮಾಡೋಕ್ಕೆ ಈ ಒಂದು ಸರ್ಕ್ಯೂಟ್ಸ್ಗೋಸ್ಕರ ನಾವಿಲ್ಲಿ ಸ್ವಿಚ್ನ ಯೂಸ್ ಮಾಡ್ತಾ ಹೋಗ್ತೀವಿ ಕಂಪ್ಲೀಟ್ ಸರ್ಕ್ಯೂಟ್ಗೆ. ಆರ್ ದ ಮೆಟೀರಿಯಲ್ಸ್ as allow the electric current. The materials allow the electric current to pass through is called conductors. ಒಂದು ಮೆಟೀರಿಯಲ್ಸಿಂದ ಎಲೆಕ್ಟ್ರಿಕ್ ಕರೆಂಟ್ನ ಪಾಸ್ ಮಾಡ್ತೀವಿ, ಇಟ್ ಈಸ್ ಕಂಡಕ್ಟರ್ಸ್. The materials does not allow the electric current to pass through is called insulators. Yes, fill in the blanks. A device that is used to break the electric circuits. ಇಲ್ಲಿ ಯಾವ ಒಂದು ಡಿವೈಸ್ನ ಯೂಸ್ ಮಾಡ್ತೀವಿ ಎಲೆಕ್ಟ್ರಿಕ್ ಕರೆಂಟ್ನ ಬ್ರೇಕ್ ಮಾಡೋಕ್ಕೆ ಅಥವಾ ಆನ್ ಆಫ್ ಮಾಡೋಕ್ಕೆ, ಈಸ್ ಕಾಲ್ಡ್ ಸ್ವಿಚ್. Then an electric cell has dash terminals, has 2 terminals. One is positive, one is negative. Electric current can flash through instant metal wires, just string used to circuit. Electric current pass through sheets in thermocol. Then the instant the current is glanced through metal says instant the metal wires is a string can be used circuit. Electric circuit can pass through a sheet of thermocol. Yes, electric current thermocol ಇಂದ ಪಾಸ್ ಆಗಿರೋದಿಲ್ಲ is false and explain the bulb is could glow in arrangements.